ಹಲೋ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವರದಾ ಯೂಟ್ಯೂಬ್ ಚಾನಲ್. ಈಗ ಇನ್ನೊಂದು ಹೊಸದಾಗಿ ಬಂದಿರತಕ್ಕಂಥ ನೋಟಿಫಿಕೇಷನ್ ಕುರಿತು ನಾವೀಗ ಏನು ಮಾಡೋಣಪ್ಪ ಅಂದರೆ ತಿಳ್ಕೊಳಕ್ಕೆ ಹೋಗೋಣ. ಸದ್ಯಕ್ಕೆ ಇದು ADA ರಿಕ್ರೂಟ್ಮೆಂಟ್ 2026 ಆನ್ಲೈನ್ ಅಪ್ಲಿಕೇಶನನ್ನು ಕರೆದಿರ್ತಕ್ಕಂಥದ್ದು. ಟೋಟಲ್ 43 ಪ್ರಾಜೆಕ್ಟ್ ಅಡ್ಮಿನ್ ಅಸಿಸ್ಟೆಂಟ್, ಪ್ರಾಜೆಕ್ಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ಆ್ಯಂಡ್ ಮೋರ್ ಪೋಸ್ಟನ್ನು ಅಂದರೆ ಕರೆದಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಿದ್ದೀರಲ್ಲ, 43 ಹುದ್ದೆಗಳಿಗೆ ಇಲ್ಲಿ ಕಾಲ್ಫಾರ್ಮ್ ಆಗಿರ್ತಕ್ಕಂಥದ್ದು. ಯಾವುದಪ್ಪ ಏನಕ್ಕೆ ಸಂಬಂಧಪಟ್ಟಿರೋದು ಅಂತಂದರೆ ದ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ, ADA ಅಂತ ಕರಿತೀವಿ ಅದನ್ನು ಶಾರ್ಟ್ ಫಾರ್ಮಲ್ಲಿ. ದ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ರಿಕ್ರೂಟ್ಮೆಂಟ್ 2025 ಇದೇನಪ್ಪ 2025 2026 ಹೇಳ್ತಿದ್ದಾರೆ ಅಂತಂದರೆ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಈ ವೇಕೆನ್ಸಿಯನ್ನು ಕರೆದಿರ್ತಕ್ಕಂಥದ್ದು. ಜನವರಿ 29 ಜನವರಿ ಒಂದು ನಿಮಿಷ ಜನವರಿ 29ನೇ ತಾರೀಕು ತನಕ ಇದೇನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕೋಬೋದಾಗಿರುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ಈ ನೋಟಿಫಿಕೇಷನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಹೋಗ್ತಾ ಇರೋದು. ನೋಡ್ತಾ ಇರ್ಬೋದು ನೀವು ಇಲ್ಲಿ, ದ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ರಿಕ್ರೂಟ್ಮೆಂಟ್ 2025 ಫಾರ್ ದ ಪೋಸ್ಟ್ ಆಫ್ 43 ಪ್ರಾಜೆಕ್ಟ್ ಅಡ್ಮಿನ್ ಅಸಿಸ್ಟೆಂಟ್. 43 ಪೋಸ್ಟ್ಗಳನ್ನು ಇಲ್ಲಿ ಖಾಲಿ ಇರತಕ್ಕಂಥದ್ದು, ಕರೆದಿರ್ತಕ್ಕಂಥದ್ದು ಹುದ್ದೆಗೆ. ಕ್ಯಾಂಡಿಡೇಟ್ ವಿತ್ BSc BTech ಆ್ಯಂಡ್ BE ಡಿಪ್ಲೊಮೊ ಕ್ಯಾನ್ ಅಪ್ಲೈ ಆನ್ಲೈನ್. ಇಲ್ಲಿ BSc ಅಥವಾ BTech ಆಗಿರ್ತಕ್ಕಂತಹ BTech ಆಗಿರ್ಬೋದು, BSc ಆಗಿರ್ಬೋದು, BE ಡಿಪ್ಲೊಮೊ ಆಗಿರ್ಬೋದು, BE ಆಗಿರ್ಬೋದು, ಡಿಪ್ಲೊಮೊ ಆಗಿರ್ತಕ್ಕಂತಹ ಒಂದು ಕ್ಯಾಂಡಿಡೇಟ್ಸ್ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಅಪ್ಲಿಕೇಶನನ್ನು ಆನ್ಲೈನ್ ಥ್ರೂ ಏನು ಮಾಡ್ಬೋದು ಅಂತಂದರೆ ಹಾಕೋಬೋದಾಗಿರ್ತಕ್ಕಂಥದ್ದು. ಇಲ್ಲಿ ಯಾವಾಗ ಅಪ್ಲಿಕೇಶನನ್ನು ಕರೆದಿದ್ದಾರೆ ಅಂತಂದರೆ 19/2/2025 ಅಪ್ಲಿಕೇಶನನ್ನು ಕರೆದಿರ್ತಕ್ಕಂಥದ್ದು. ಇದು ಯಾವಾಗ ಕ್ಲೋಸ್ ಆಗುತ್ತಪ್ಪ ಅಂತಂದರೆ 29/1/2026. ದ ಕ್ಯಾಂಡಿಡೇಟ್ ಶಾಲ್ ಅಪ್ಲೈ ಆನ್ಲೈನ್ ಥ್ರೂ ADA website.government.in ಅಂತಕ್ಕಂಥ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಥ್ರೂ ಏನು ಮಾಡ್ಬೋದಪ್ಪ ಅಂತಂದರೆ ನೀವು ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಇದಿಷ್ಟು ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು ಶಾರ್ಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ. ಇದರದ ಹೆಚ್ಚಿನ ಇನ್ಫಾರ್ಮೇಷನನ್ನು ಈಗ ಬುಲೆಟಿನಲ್ಲಿ ನೋಡ್ತಾ ಹೋಗೋಣ. ಒಂದು ನಿಮಿಷ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕಂಪನಿ ನೇಮ್ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತಕ್ಕಂಥ ಒಂದು ಕಂಪನಿ ನೇಮ್ ಇದು. ಪೋಸ್ಟ್ ಯಾವ್ಯಾವ ಪೋಸ್ಟಿಗೆ ಇಲ್ಲಿ ಕಾಲ್ಫಾರ್ ಮಾಡಿದಾರಪ್ಪ ಅಂತಂದರೆ, ಮೊದಲನೇದಾಗಿ ಪ್ರಾಜೆಕ್ಟ್ ಅಡ್ಮಿನ್ ಅಸಿಸ್ಟೆಂಟ್ ಅಂತಕ್ಕಂಥ ಒಂದು ಪೋಸ್ಟ್ ಇದೆ. ಪ್ರಾಜೆಕ್ಟ್ ಸೀನಿಯರ್ ಅಡ್ಮಿನ್ ಅಸಿಸ್ಟೆಂಟ್ ಅಂತಕ್ಕಂಥ 2ನೇ ಪೋಸ್ಟು. ಹಾಗೆ ಪ್ರಾಜೆಕ್ಟ್ ಅಡ್ಮಿನ್ ಆಫೀಸರ್ ಅಂತಕ್ಕಂಥ ಒಂದು ಪೋಸ್ಟಿಗೆ ಇಲ್ಲಿ ಏನು ಮಾಡಿದರೆ ಕಾಲ್ಫಾರ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತಕ್ಕಂಥ ಒಂದು ಪೋಸ್ಟಿಗೆ ಏನು ಮಾಡಿದರೆ ಕಾಲ್ಫಾರ್ ಮಾಡಿರ್ತಕ್ಕಂಥದ್ದು. ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತಕ್ಕಂಥವ್ರಿಗೆ ಇಲ್ಲಿ ಏನು ಮಾಡಿದೆ ಕಾಲ್ಫಾರ್ ಮಾಡಿರ್ತಕ್ಕಂಥದ್ದು. ಪೋಸ್ಟ್ ನೇಮ್ಸ್ ಇವೆಲ್ಲ. ಟೋಟಲ್ ಎಷ್ಟು ಪೋಸ್ಟ್ ಇದಾವೆ ಅಂತಂದರೆ 43 ಪೋಸ್ಟ್ ಇದ್ದಾವೆ. ಇದು ಸ್ಯಾಲರಿ ಯಾವ ಥರ ಇದೆ ಅಂತ ಕೇಳೋದಾದರೆ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ. 35,220 ರೂಪಾಯಿಂದ ಹಿಡಿದು ನಿಮಗೆ 59,276 ರೂಪಾಯಿವರೆಗೂ ನಿಮಗೆ ಪರ್ ಮಂತ್ ಸ್ಯಾಲರಿ ಸಿಗ್ತಕ್ಕಂಥದ್ದು. ಇಲ್ಲಿ ನೀವು ಜಾಯಿನ್ ಆಗಬೇಕಂತಂದರೆ, ಇಫ್ ಇನ್ ಕೇಸ್ ನೀವೇನಾದರೂ ಅಪ್ಲಿಕೇಶನನ್ನು ಹಾಕಬೇಕಾಗಿತ್ತು ಅಂತಂದರೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಪ್ಪ ಅಂತಂದರೆ ಬ್ಯಾಚುಲರ್ಸ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಇಲ್ಲ 3 ವರ್ಷ ಡಿಪ್ಲೊಮೊ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕು, ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೀವು ಕ್ವಾಲಿಫಿಕೇಷನ್ ಇದ್ದರೆ ನೀವೇನು ಮಾಡ್ಬೋದಪ್ಪ ಅಂತಂದರೆ ಈ ಒಂದು ರಿಕ್ರೂಟ್ಮೆಂಟಿಗೆ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಏಜ್ ಲಿಮಿಟ್ ಏನು ಅಂತ ಬಂದುಬಿಟ್ರೆ ನೋಡ್ಬೋದು, ಇಲ್ಲಿ 35 to 50 ಇಯರ್ಸ್ ತನಕ ಏನು ಮಾಡಿದ್ದಾರೆ, ಇಲ್ಲಿ ಏಜ್ ಲಿಮಿಟನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಒಂದು ನಿಮಿಷ. ಸ್ಟಾರ್ಟಿಂಗ್ ಡೇಟ್ ಫಾರ್ ಅಪ್ಲಿಕೇಶನ್ ಆಲ್ರೆಡಿ ನಿಮಗೆ ಹೇಳಿದ್ದೀನಿ, 19th ಡಿಸೆಂಬರ್ 2025 ಏನಾಗಿದೆ ಇದು ಆಲ್ರೆಡಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂದರೆ 29 ಜನವರಿ 2026 ಇದು ಲಾಸ್ಟ್ ಡೇಟು. ಅಫಿಷಿಯಲ್ ವೆಬ್ಸೈಟ್ www.ada.gov.in ಅಂತಕ್ಕಂಥದ್ದು ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ, ನೋಡ್ಬೋದು ನೀವು. ಅದೇ ರೀತಿ ಇಲ್ಲಿ ನಿಮಗೆ ಯಾವುದ್ರಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅಂತ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದು ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಪೋಸ್ಟ್ ನೇಮು, ಐಟಮ್ ನಂಬರ್, UR ಅನ್ರಿಸರ್ವ್ಡ್, EWS, OBC ಕ್ಯಾಂಡಿಡೇಟ್ಸ್, SC ಕ್ಯಾಂಡಿಡೇಟ್, ST ಕ್ಯಾಂಡಿಡೇಟ್ಸ್, ಹಾಗೂ ಟೋಟಲ್ ವೇಕೆನ್ಸಿ ಎಷ್ಟಿದ್ದಾವೆ ಅಂತಂದು. ಪ್ರಾಜೆಕ್ಟ್ ಅಡ್ಮಿನ್ ಅಸಿಸ್ಟೆಂಟ್ಗೆ ಎಷ್ಟಿದಾವಪ್ಪ ಅಂತಂದರೆ 13 ವೇಕೆನ್ಸಿಗಳು ಇಲ್ಲಿ ನೋಡೋಕ್ಕೆ ಸಿಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಪ್ರಾಜೆಕ್ಟ್ ಸೀನಿಯರ್ ಅಸಿಸ್ಟೆಂಟ್ಗೆ ಎಷ್ಟಿದಾವಪ್ಪ ಅಂತಂದರೆ 10 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಅದಾದ ನಂತರ ಪ್ರಾಜೆಕ್ಟ್ ಅಡ್ಮಿನ್ ಆಫೀಸರ್ಗೆ 5 ವೇಕೆನ್ಸಿ ಖಾಲಿ ಇರತಕ್ಕಂಥದ್ದು. ಪ್ರಾಜೆಕ್ಟ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ 10 ವೇಕೆನ್ಸಿಗಳು ಖಾಲಿ ಇರತಕ್ಕಂಥದ್ದು. ಪ್ರಾಜೆಕ್ಟ್ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ಗೆ 5 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಟೋಟಲ್ 43 ವೇಕೆನ್ಸಿ ಇಲ್ಲಿ ನೀವು ನೋಡ್ಬೋದು.
ಆಲ್ರೆಡಿ ನಿಮ್ಗೆ ಹೇಳಿದ್ದೀನಲ್ಲ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನೇನು ಇರಬೇಕಂತಂದರೆ BA ಆಗಿರ್ಬೋದು, BCom ಆಗಿರ್ಬೋದು, BSc, BCA ಈಕ್ವಲೆಂಟ್ ಡಿಗ್ರಿ ನಿಮ್ದು ಏನಾಗಿರ್ಬೇಕಂತಂದರೆ ಒಂದು ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮುಗ್ದಿರಬೇಕು. ಅದೇ ರೀತಿ ಕಂಪ್ಯೂಟರ್ ಸ್ಕಿಲ್ ಅಂತಕ್ಕಂಥದ್ದು ಇರಬೇಕಾಗುತ್ತೆ. ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯೆನ್ಸನ್ನು ಕೇಳಿರ್ತಕ್ಕಂಥದ್ದು ನೋಡ್ತಿರ್ಬೋದು ನೀವು. ಎಲ್ರಿಗೂ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಸೆಲೆಕ್ಷನ್ ಪ್ರೋಸೆಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಓದ್ಕೋಬೋದು ನೀವು. ಸ್ಕಿಲ್ ಟೆಸ್ಟನ್ನು ಮಾಡ್ತಾರೆ, ಇಂಗ್ಲೀಷ್ ಟೈಪಿಂಗನ್ನು ಟೆಸ್ಟ್ ಮಾಡ್ತಾರೆ, ಟೈಪಿಂಗ್ ರೈಟಿಂಗ್ ಪ್ಲಸ್ ರಿಟರ್ನ್ ಟೆಸ್ಟ್ ಕೂಡ ಇರುತ್ತೆ ಇಲ್ಲಿ. ಸ್ಕಿಲ್ ಟೆಸ್ಟ್ ಇನ್ ಇಂಗ್ಲೀಷ್, ಟೈಪಿಂಗ್ ರಿಟರ್ನ್ ಆ್ಯಂಡ್ ರಿಟರ್ನ್ ಪ್ಲಸ್ ರಿಟರ್ನ್ ಟೆಸ್ಟ್ ಪ್ಲಸ್ ಪರ್ಸ್ನಲ್ ಇಂಟರ್ವ್ಯೂ ಕೂಡ ಇರುತ್ತೆ ಇಲ್ಲಿ. ಪ್ರಾಜೆಕ್ಟ್ ಅಡ್ಮಿನ್ ಆಫೀಸರ್ಗೆ ಏನೇನಿರುತ್ತಪ್ಪ, ರಿಟರ್ನ್ ಟೆಸ್ಟ್ ಇರುತ್ತೆ, ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. ನೋಡ್ಬೋದು ನೀವು, ಇಲ್ಲಿ ಕಾಣ್ತಾ ಇದೆ ಸ್ಕ್ರೀನಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ಸತಿ ಕ್ಲಿಯರಾಗಿ ಓದ್ಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋಬೋದಾಗಿರುತ್ತೆ. ನಿಮ್ಗೇನೇ ಡೌಟ್ ಇದ್ದರೂ ನಾ ಹೇಳಿರ್ತಕ್ಕಂಥ ಒಂದು ವೆಬ್ಸೈಟಿಗೆ ಹೋಗಿ